ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವೀಕ್ಷಕರೇ, ಏಪ್ರಿಲ್ ತಿಂಗಳಿನಲ್ಲಿ ಮೀನರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿಯಲ್ಲಿ ಆಗಲಿರುವಂಥ ಪ್ರಮುಖವಾದಂಥ ಬದಲಾವಣೆ ಯಾವುದು? ನಿಮ್ಮ ಮದುವೆ ಯಾವಾಗ ಮತ್ತು ಹೇಗೆ ನಡೆಯುವ ಸಾಧ್ಯತೆಗಳಿದೆ? ಮನೆ ಕಟ್ಟುವ ನಿಮ್ಮ ಕನಸು ಯಾವಾಗ ನನಸಾಗುತ್ತದೆ? ಇನ್ನು ಹಣದ ವಿಷಯದಲ್ಲಿ ನಿಮ್ಮ ಭಾಗ್ಯ ಯಾವ ದಿಕ್ಕಿಗೆ ಸಾಗುತ್ತಿದೆ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಕೋಬಹುದು. ನೋಡಿ, ಮೀನರಾಶಿಯವರ ಅಧಿಪತಿ ಆಗಿರುವಂಥ ಗುರು 1ನೇ ಮನೆಯಲ್ಲಿರುವುದರಿಂದ ಆತ್ಮವಿಶ್ವಾಸ ಮತ್ತು ಭಾಗ್ಯವನ್ನು ಹೆಚ್ಚಿಸುತ್ತಾನೆ. ಇನ್ನು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಉತ್ತಮವಾಗಿ ನೀವು ಅದನ್ನು ಯಶಸ್ವಿಗೊಳಿಸಬಹುದು. ಜೊತೆಗೆ ಸೂರ್ಯ 2ನೇ ಮನೆಯಲ್ಲಿರುವುದರಿಂದ ಹಣದ ವಿಚಾರದಲ್ಲಿ ಒಂದಿಷ್ಟು ಉತ್ತಮವಾದಂಥ ಪ್ರಭಾವವನ್ನು ಬೀರುತ್ತಾನೆ. ನಂತರ 3ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಪ್ರಯತ್ನ ಮತ್ತು ಧೈರ್ಯವನ್ನು ಹೆಚ್ಚು ಮಾಡುತ್ತಾನೆ. ಇನ್ನು ಬುಧನು 2ನೇ ಮನೆಯಲ್ಲಿರುವುದರಿಂದ ಮಾತಿನಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ. ತಪ್ಪು ಮಾತುಗಳಿಂದ ಗೊಂದಲ ಉಂಟಾಗುವ ಸಾಧ್ಯತೆಗಳಿದೆ. ಮತ್ತು ಶುಕ್ರನು 3ನೇ ಮನೆಯಲ್ಲಿರುವುದರಿಂದ ಸಂತೋಷ ಮತ್ತು ಚಟುವಟಿಕೆ ಹೆಚ್ಚು ಮಾಡುತ್ತಾನೆ. ನೀವು ಹೊಸ ವಿಷಯಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ಯಾವುದೇ ವಿಷಯ ಆಗಿರಬಹುದು, ಹೊಸದಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು, ಈ ರೀತಿ ಯೋಚನೆಗಳು ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಇನ್ನು ಶನಿ 12ನೇ ಮನೆಯಲ್ಲಿರುವುದರಿಂದ ಖರ್ಚು ಮತ್ತು ಒಳಗಿನ ಒತ್ತಡಗಳು ಹೆಚ್ಚಾಗುತ್ತದೆ. ನೀವು ನಿಯಂತ್ರಣ ಇಡುವುದರಿಂದ ಮುಖ್ಯವಾಗಿರುತ್ತೆ. ಇದು ತುಂಬ ಅವಶ್ಯಕತೆ ಆಗಿರುತ್ತೆ. ಗುಪ್ತವಾಗಿ ಇದನ್ನು ನಿಭಾಯಿಸಿಕೊಂಡು ಹೋದರೆ ಉತ್ತಮವಾದಂಥ ಫಲ ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಇನ್ನು ರಾಹು 1ನೇ ಮನೆಯಲ್ಲಿರುವುದರಿಂದ ಉತ್ತಮವಾದಂಥ ಬದಲಾವಣೆ, ಯೋಚನೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೀವು ಆತುರದಲ್ಲೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಕೇತು 7ನೇ ಮನೆಯಲ್ಲಿರುವುದರಿಂದ ಸಂಬಂಧಗಳಲ್ಲಿ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಹೊಂದಾಣಿಕೆ ಮತ್ತು ಸಹನೆ ಈ ಒಂದು ತಿಂಗಳಿನಲ್ಲಿ ಮುಖ್ಯವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಆದರೆ ಆಯ್ಕೆ ಮಾಡುವುದರಲ್ಲಿ ಜಾಗ್ರತೆ ವಹಿಸಬೇಕು. ನೀವು ಯೋಚನೆ ಮಾಡುವಂಥ ವಿಷಯಗಳು, ತೆಗೆದುಕೊಳ್ಳುವಂಥ ನಿರ್ಧಾರವೇ ನಿಮ್ಮ ಮುಂದಿನ ದಿಕ್ಕನ್ನು ಬದಲಾಯಿಸುತ್ತದೆ. ಇನ್ನು ಹಣದ ವಿಷಯದಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಯೋಜನೆ ಮಾಡಿಕೊಂಡರೆ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ವ್ಯಾಪಾರದಲ್ಲಿ ಸಣ್ಣ ಮಟ್ಟದ ಲಾಭ ಕಾಣಬಹುದು. ಆದರೆ ದೊಡ್ಡ ನಿರ್ಧಾರಗಳನ್ನು ತಡವಾಗಿ ತೆಗೆದುಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ಭಾವನೆಗಳನ್ನು ನಿಯಂತ್ರಿಸುವಂಥದ್ದು ಮುಖ್ಯವಾಗಿರುತ್ತೆ. ನಿಮ್ಮ ಮಾತು ಮತ್ತು ವರ್ತನೆ ಸಂಬಂಧಗಳಲ್ಲಿ ಒಂದಿಷ್ಟು ಗಟ್ಟಿಯಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ನಿದ್ರಾಹೀನತೆ, ಮಾನಸಿಕ ಒತ್ತಡ ಅಥವಾ ದೇಹದ ಒಂದು ನೋವು, ಸುಸ್ತು ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತೆ. ಹಾಗಾಗಿ ಸರಿಯಾದ ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿಯ ಅಗತ್ಯ ಈ ಒಂದು ತಿಂಗಳಿನಲ್ಲಿ ಬೇಕಾಗುತ್ತದೆ. ಇನ್ನು ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಮಾಡಬೇಕಾದಂಥ ಶಾಸ್ತ್ರೋಕ್ತ ಪರಿಹಾರಗಳು ಏನೆಂದರೆ, ಗುರುವಿನ ಅನುಗ್ರಹಕ್ಕಾಗಿ ಗುರುವಾರದ ದಿನ ವಿಷ್ಣು ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಬೇಕು. ಮನಃಶಾಂತಿಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಮನೆಯಲ್ಲಿ ಶಾಂತವಾಗಿ ಕೆಲವು ನಿಮಿಷ ಪ್ರಾರ್ಥನೆ ಮಾಡಿದರೆ ಒಳಗಿನ ಒಂದು ಮನಃಶಾಂತಿ ಎಲ್ಲ ರೀತಿಯಲ್ಲಿ ಕಡಿಮೆಯಾಗುತ್ತದೆ. ಇನ್ನು ನಿಮಗೆ ಮೀನರಾಶಿಯವರಿಗೆ ಈ ತಿಂಗಳು ಭಾವನೆ ಮತ್ತು ನಿರ್ಧಾರಗಳ ನಡುವೆ ಸಮತೋಲನ ಸಾಧಿಸುವಂಥ ಸಮಯವಾಗಿದೆ. ನೀವು ಶಾಂತವಾಗಿ ಯೋಚಿಸಿ ಮುಂದೆ ನಡೆದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು, ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಮತ್ತು ನಿಮ್ಮ ರಾಶಿಯ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.